Namaste. Myself VJ Sudharani, Assistant Professor of Economics, Department of Economics, Government First Aid College, Yelahanka, Bangalore. Today we are going the last session of this chapter, that is according to Bangalore Central University for third semester. We have Development Economics. In the Development Economics, first chapter, last session for BA students. ಎಂದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಬಿ ಎ ವಿದ್ಯಾರ್ಥಿಗಳಿಗಿರ್ತಕ್ಕಂತಹ 3ನೇ ಸೆಮಿಸ್ಟರ್ನ ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಫಸ್ಟ್ ಚಾಪ್ಟರ್ನ ಮೊದಲನೇ ಅಧ್ಯಾಯದ 10ನೇ ಸೆಷನ್ಗೆ ಕಡೆಯ ಟಾಪಿಕ್ಗೆ ಹೋಗ್ತಾ ಇದ್ದೇವೆ. ಸೊ ಅದಕ್ಕೆ ಹೋಗೋಕ್ಕೆ ಮುಂಚೆ let us take up what we are going to know in this chapter, in this topic, in this session ಅಂತ. ಈ ಸೆಷನ್ನಲ್ಲಿ ನೀವು ಜೆಂಡರ್ ಎಂಪವರ್ಮೆಂಟ್ ಮೆಷರ್ ಅಂದರೆ ಲಿಂಗ ಸಬಲೀಕರಣದ ಮಾಪನ, ಲಿಂಗ ಸಬಲೀಕರಣದ ಮಾಪನವನ್ನು ತೆಗೆದುಕೊಳ್ತೇವೆ. Last session, in the last session, that is 9th session, what we have come across means that is the happiness index and gender related development index ಅನ್ನೋದು we came to know. So last session ಅಲ್ಲಿ ಸಂತೋಷದ ಸೂಚ್ಯಾಂಕ ಮತ್ತು ಲಿಂಗಕ್ಕೆ ಸಂಬಂಧಿಸಿದಂತೆ ಅಭಿವೃದ್ಧಿ ಸೂಚ್ಯಾಂಕ ಇದನ್ನು ನಾವು ತಿಳ್ಕೊಂಡಿದ್ವಿ. ಇವೆರಡೂ ಕೂಡ ಮುಖ್ಯವಾಗಿ ಒಂದು ಲಿಂಗ ತಾರತಮ್ಯದ ಮಾಪನ ಜೊತೆಗೆ ಸಂತೋಷ ಅಂತ ಹೇಳಿದ್ರೆ ಮಾನವನ ಅಥವಾ ವ್ಯಕ್ತಿಗಳ ಸಂತೋಷ, ಕಲ್ಯಾಣವನ್ನು ಮತ್ತು ಸುಸ್ಥಿರ ಜೀವನದ ಬಗ್ಗೆ ಮಾಪನ ಮಾಡೋದಕ್ಕೆ ಇದನ್ನು ನಾವು ಬಳಸಿದ್ದೀವಿ ಅಂತ ಹೇಳಿ ಲಾಸ್ಟ್ ಸೆಷನಲ್ಲಿ ನೋಡಿದ್ದೇವೆ. ದಿಸ್ ಟೂ ಆರ್ ಟು ಮೆಷರ್ the differences or disparity between men and women, and also to assess the happiness, well-being and sustainability of the individual. And let us move into the topic. This is about gender empowerment measure, linga sabalikarana mapana. So here the GEM, that is gender empowerment measure, was designed to measure whether women and men are able to actively participate in economic and political life and take part in decision making according to UNDP in 1995. 1995ರಲ್ಲಿ ಸಂಯುಕ್ತ ರಾಷ್ಟ್ರಗಳ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಇದನ್ನು ಏನು ಮಾಡ್ತೀವಿ, ಅದನ್ನು ವಿನ್ಯಾಸಗೊಳಿಸಲಾಯಿತು. ಈ ಮಾಪನವನ್ನು ವಿನ್ಯಾಸಗೊಳಿಸಲಾಯಿತು. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಮಹಿಳೆಗೂ ಪುರುಷನಿಗೂ ಹೋಲಿಕೆ ಮಾಡ್ತಾ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಅದರಲ್ಲೂ ಪುರುಷನಿಗೆ ಹೋಲಿಕೆ ಮಾಡಿದಾಗ ಮಹಿಳೆ ಆರ್ಥಿಕ ಮತ್ತು ರಾಜಕೀಯ ಜೀವನ ಮತ್ತು ನಿರ್ಣಯ ಕೈಗೊಳ್ಳುವಿಕೆಯಲ್ಲಿ ಮುಖ್ಯ ಸ್ಥಾನಗಳಲ್ಲಿ ಭಾಗವಹಿಸಿದಾರ ಅನ್ನುವುದನ್ನು ಮಾಪನ ಮಾಡೋದಕ್ಕೆ ಇದನ್ನು ಬಳಸಲಾಯಿತು. ಇಲ್ಲಿ ನಾವು ಮುಖ್ಯವಾಗಿ ಪರ್ಸೆಂಟೇಜ್ ಆಫ್ ಮೇಲ್ಸ್ percentage for females and males are calculated in each of 3 areas. ಇದನ್ನು ನಾವು ಹೇಗೆ ಮಾಪನ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಮಹಿಳೆಯ ಶೇಕಡವಾರು ಪುರುಷನಿಗೆ ಹೋಲಿಕೆ ಮಾಡ್ತಾ ಶೇಕಡವಾರು ಮಹಿಳೆಯರು 3 ವಲಯಗಳಲ್ಲಿ ಇದ್ದರೆ, ಅದರಲ್ಲೂ ಮುಖ್ಯ 3 ಕ್ಷೇತ್ರಗಳಲ್ಲಿ ಇದ್ದರೆ ಅದರ ಮೇಲೆ ನಾವು ಮಾಪನ, 3 ಕ್ಷೇತ್ರಗಳಲ್ಲಿ ಅವರ ಪಾಲ್ಗೊಳ್ಳುವಿಕೆಯ ಆಧಾರದ ಮೇಲೆ ನಾವು ಮಾಪನವನ್ನು ಮಾಡ್ತೇವೆ. What is the 3 sectors on which we can measure the female active participation in parliamentary and decision making, in economic, social and decision making? ಯಾವುದು ಅಂತ ಹೇಳಿದ್ರೆ, ರಿಲೇಟಿವ್ ನಂಬರ್ ಆಫ್ ಪಾರ್ಲಿಮೆಂಟರಿ ಸೀಟ್ಸ್ ಹೆಲ್ಡ್. ಸಂಸತ್ತಿನಲ್ಲಿ ಅವರಿಗೆ ಮಹಿಳೆಯರು ಪಡೆದಂತಹ ಪುರುಷನಿಗೆ ಹೋಲಿಕೆ ಮಾಡಿದರೆ ಎಷ್ಟು ಸ್ಥಾನಗಳನ್ನು ಪಡೆದಿದ್ದಾರೆ. ಮತ್ತು ಎರಡನೇದು, ದಟ್ ಈಸ್ ಲೆಜಿಸ್ಲೇಟರ್ಸ್, ಸೀನಿಯರ್ ಅಫಿಷಿಯಲ್ಸ್, ಮ್ಯಾನೇಜರ್ಸ್ ಆ್ಯಂಡ್ ಪ್ರೊಫೆಷನಲ್ ಆ್ಯಂಡ್ ಟೆಕ್ನಿಕಲ್ ಪೊಸಿಷನ್ಸ್. ಎಲ್ಲ ಒಂದು ಸಿಬ್ಬಂದಿ ವರ್ಗದಲ್ಲಿ ಅತಿ ಹೆಚ್ಚಿನ ಉನ್ನತ ದರ್ಜೆಯ ಮೇಲ್ದರ್ಜೆಯ ಒಂದು ಅಧಿಕಾರಗಳನ್ನು ಪಡೆದಿದ್ದಾರ, ಅದು ಎರಡನೇದು. ಆ್ಯಂಡ್ ಥರ್ಡ್ ಒನ್, ದ ಎಸ್ಟಿಮೇಟೆಡ್ ಅರ್ನ್ಡ್ ಇನ್ಕಮ್, ಅಂದರೆ ಅವರು ಎಷ್ಟು ಆದಾಯವನ್ನು ಗಳಿಸ್ತಾ ಇದ್ದಾರೆ ಅಂತ ಹೇಳಿ. ಮುಖ್ಯವಾಗಿ ಪುರುಷನಿಗೆ ಹೋಲಿಕೆ ಮಾಡಿದಾಗ ವಿವಿಧ ರಾಷ್ಟ್ರಗಳ ಆಧಾರದಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಮಾಪನ ಮಾಡಲಾಗುತ್ತೆ. So this is how we measure the gender empowerment measure. And here we ಹೇಗೆ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂಗೆ ಲಿಂಗ ಸಬಲೀಕರಣ ಮಾಪನವನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ಮುಖ್ಯವಾಗಿ ಇಲ್ಲಿ ಮಹಿಳಾ
ಸಬಲೀಕರಣದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಹಿಯರ್ ವಿ ಮೇನ್ಲಿ ಸ್ಟ್ರೆಸ್ ಅಬೌಟ್ ದಿ ವುಮೆನ್ ಎಂಪವರ್ಮೆಂಟ್. ಇನ್ ಕೇಸ್ ಆಫ್ ವುಮೆನ್ ಎಂಪವರ್ಮೆಂಟ್ ವಿ ಕ್ಯಾನ್ ಸಿ ದಟ್ ಪ್ರಪೋರ್ಷನ್ ಆಫ್ ಸೀಟ್ಸ್ ಹೆಲ್ಡ್ ಬೈ ವುಮೆನ್ ಇನ್ ನ್ಯಾಷನಲ್ ಪಾರ್ಲಿಮೆಂಟ್ಸ್. ಸೊ ರಾಷ್ಟ್ರೀಯ ಸಂಸತ್ತಿನಲ್ಲಿ ಎಷ್ಟು ಸ್ಥಾನಗಳನ್ನು ಮಹಿಳೆ ಇದ್ದಾಳೆ ಅನ್ನುವಂಥದ್ದು. ಮತ್ತು ಎರಡನೇದು ಪರ್ಸೆಂಟೇಜ್ ಆಫ್ ವುಮೆನ್ ಇನ್ ಎಕನಾಮಿಕ್ ಡಿಸಿಷನ್ ಮೇಕಿಂಗ್ ಪೊಸಿಷನ್ ಇನ್ಕ್ಲೂಡಿಂಗ್ ಅಡ್ಮಿನಿಸ್ಟ್ರೇಟಿವ್, ಮ್ಯಾನೇಜರಲ್, ಪ್ರೊಫೆಷನಲ್ ಆ್ಯಂಡ್ ಟೆಕ್ನಿಕಲ್ ಆಕ್ಯುಪೇಷನ್ಸ್. ಎಷ್ಟು ಶೇಕಡವಾರು ಮಹಿಳೆಯರು ಆರ್ಥಿಕವಾಗಿ ನಿರ್ಣಯ ಕೈಗೊಳ್ಳುವಿಕೆಯ ಸ್ಥಾನಗಳನ್ನು ಪಡೆದಿದ್ದಾರೆ. ಅದು ಒಂದು ಆಡಳಿತ ಆಗಿರ್ಬೋದು, ನಿರ್ವಹಣೆ ಆಗಿರ್ಬೋದು, ಅಥವಾ ಔದ್ಯೋಗಿಕ ರಂಗಗಳಾಗಿರ್ಬೋದು, ತಾಂತ್ರಿಕ ರಂಗಗಳಲ್ಲೂ ಆಗಿರಬಹುದು. ಮತ್ತು ಮೂರನೇದು ಫಿಮೇಲ್ ಶೇರ್ ಆಫ್ ಇನ್ಕಮ್, ಅಂದರೆ ಮಹಿಳೆಯರು ಎಷ್ಟು ಪ್ರಮಾಣದ ಆದಾಯವನ್ನು ಪುರುಷನಿಗೆ ಹೋಲಿಕೆ ಮಾಡಿದರೆ ಪಡಿತಿದ್ದಾರೆ. ಅಂದರೆ ಇಲ್ಲಿ ಮುಖ್ಯವಾಗಿ ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. So when we take like this is mainly the composite measuring general inequality in three basic dimensions of empowerment, that is economic participation, decision making, political participation and decision making, and power over economic resources. ಇಲ್ಲಿ ಮುಖ್ಯವಾಗಿ ಯಾವುದ್ರ ಕಡೆ ಗಮನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಆರ್ಥಿಕ ವಿಷಯಗಳಲ್ಲಿ ಪಾಲ್ಗೊಳ್ಳುವಿಕೆ ಜೊತೆಗೆ ನಿರ್ಣಯ ಕೈಗೊಳ್ಳುವಿಕೆ, ಇನ್ನೊಂದು ರಾಜಕೀಯ ಪಾಲ್ಗೊಳ್ಳುವಿಕೆ ಮತ್ತು ನಿರ್ಣಯ ಕೈಗೊಳ್ಳುವಿಕೆ, ಮತ್ತು ಆರ್ಥಿಕ ಸಂಪನ್ಮೂಲಗಳ ಮೇಲೆ ಆಕೆಗೆ ಇರ್ತಕ್ಕಂತಹ ಒಂದು ಅಧಿಕಾರ. ಇದರ ಆಧಾರದ ಮೇಲೆ ನಾವು ಮಹಿಳಾ ಸಬಲೀಕರಣವನ್ನು ಬಗ್ಗೆ ಮಾಪನವನ್ನು ಮಾಡ್ತೇವೆ, ಅಧ್ಯಯನವನ್ನು ಮಾಡ್ತೇವೆ ಅಂತ ಹೇಳಿ ಈ ಸ್ಟಡಿ ಮೆಟೀರಿಯಲ್ನ ಪ್ರಿಪೇರ್ ಮಾಡೋದಕ್ಕೆ, ಇನ್ ಆರ್ಡರ್ ಟು ಪ್ರಿಪೇರ್ ದ ಸ್ಟಡಿ ಮೆಟೀರಿಯಲ್ ಆರ್ PPT ಆಫ್ ದಿಸ್ ಸೆಷನ್, ಐ ಹ್ಯಾವ್ ರೆಫರ್ಡ್ ML Jingan, Kindleberger and Agrawal RC. ಕನ್ನಡದವರಿಗೆ HRK ಅಭಿವೃದ್ಧಿ ಅರ್ಥಶಾಸ್ತ್ರ ಇದೆ. ನೀತಿ ಸೋಮಶೇಖರ್ ಅವರು ಬರೆದಿರುವ ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು, ಅಭಿವೃದ್ಧಿ ಅರ್ಥಶಾಸ್ತ್ರ ಇದೆ. ಇದರಲ್ಲಿ MCQs, when we come to the MCQs we can see that what is ಜಮೀನ್, expand the gem ಅಂತ ಕೇಳಿದಾಗ GEM ನ ವಿಸ್ತರಿಸಿ ಅಂದಾಗ ಜೆಂಡರ್ ಎಂಪವರ್ಮೆಂಟ್ ಮೆಷರ್, ಮಹಿಳಾ ಸಬಲೀಕರಣ ಅಥವಾ ಲಿಂಗ ಸಬಲೀಕರಣ ಮಾಪನ ಅಂತ ಹೇಳ್ತೇವೆ. ಆಮೇಲೆ ದ ಲಾಸ್ಟ್ MCQ ಅಥವಾ ನೆಕ್ಸ್ಟ್ MCQ ಅಂತ ಕೇಳಿದಾಗ ಜಮ್ನ ಇಂಡಿಕೇಟರ್ಸ್ ಏನು, ಅಥವಾ ಮಹಿಳಾ ಸಬಲೀಕರಣದ ಮಾಪನದ ಸೂಚ್ಯಾಂಕಗಳು ಯಾವುವು, ಅಥವಾ ಲಿಂಗ ಸಬಲೀಕರಣದ ಮಾಪನದ ಸೂಚ್ಯಾಂಕಗಳು ಯಾವುವು ಅಂತ ತೆಗೆದುಕೊಂಡಾಗ ಅಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ 3 ವಿಷಯಗಳಲ್ಲಿ ನಾವು ತೆಗೆದುಕೊಳ್ತೀವಿ. ಒಂದು, ಸಂಸತ್ತಿನಲ್ಲಿ ಪಾಲ್ಗೊಳ್ಳುವಿಕೆ, ಎಷ್ಟು ಸ್ಥಾನಗಳನ್ನು ಪಡೆದಿದ್ದಾರೆ. ಎರಡನೇದು, ಆರ್ಥಿಕ ವಿಚಾರಗಳಲ್ಲಿ ಅವರ ನಿರ್ಣಯ ಕೈಗೊಳ್ಳುವಿಕೆ ಇರ್ತಕ್ಕಂತಹ ಸ್ಥಾನಗಳನ್ನು ಪಡೆದಿದ್ದಾರೆ. ಮತ್ತು ಮೂರನೇದು, ಎಷ್ಟು ಪ್ರಮಾಣದ ಆದಾಯದ ಭಾಗವನ್ನು ಪಡಿತಾ ಇದ್ದಾಳೆ ಅನ್ನೋದನ್ನು ಪರಿಗಣಿಸ್ತೀವಿ. ಸೊ ಇಲ್ಲಿ 3 ಉತ್ತರಗಳು ಇದೆ. ಸೊ 4ನೇದು ಎಲ್ಲವೂ ಸೇರಿ ನಮ್ಮ ಮೇಲಿನ 3 ಅಂತ ಹೇಳಿ ಉತ್ತರ, ಅಂದರೆ 4ನೇದೇ ಉತ್ತರ ಆಗುತ್ತೆ. ಸೊ ಇಂಡಿಕೇಟರ್ ಆಫ್ ಜಮ್ ಮೀನ್ಸ್ ವುಮೆನ್ ಪಾರ್ಟಿಸಿಪೇಷನ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಡಿಸಿಷನ್ ಮೇಕಿಂಗ್ positions, and last is female share of income. This is, so all 3 answers are correct, so we can select the 4th one, that is all of the above. So this is about the first chapter, whole 10 sessions, 10 topics what we have come across. So we can see that all the topics of the first chapter has been so covered. So I think I have made clear about all the 10 sessions of the first chapter, and I am very happy to share my thoughts, views and my teaching to all the students of Bangalore Central University BA students about 3rd semester of Development Economics, first chapter, Introduction to Economic Development. I am very happy for concluding my ಟಾಪಿಕ್ ಆಲ್ಸೋ ಮೈ ಟೀಚಿಂಗ್ ಅಬೌಟ್ ದ ಫಸ್ಟ್ ಚಾಪ್ಟರ್. ಇಲ್ಲಿಗೆ ನನ್ನ ಮೊದಲನೇ ಅಧ್ಯಾಯದ ಎಲ್ಲ ಟಾಪಿಕ್ಸನ್ನು ನಾನಿಲ್ಲಿ ಕವರ್ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಿದೆ ವಿದ್ಯಾರ್ಥಿಗಳನ್ನು ಈ ಮೂಲಕ ನಾನು ನಿಮಗೆ ನನ್ನ ಫಸ್ಟ್ ಚಾಪ್ಟರ್ನ ಎಲ್ಲ ಟಾಪಿಕ್ಸ್ನ ಕವರ್ ಮಾಡಿದ್ದಕ್ಕೆ. ಇಫ್ ಯು ಹ್ಯಾವ್ ಡೆಫಿನೆಟ್ಲಿ ಎನಿ ಡೌಟ್ಸ್ ಯು ಕ್ಯಾನ್ ರೈಟ್ ಟು ಮೈ ಮೇಲ್ ಅಡ್ರೆಸ್, ದಟ್ ಈಸ್ sudarani.srinivas@gmail.com. ಸೊ ನಾನು ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ, ಏನಾದರೂ ಇದಿದ್ರೆ ನಿಮ್ಮ ಡೌಟ್ಸನ್ನು ನನ್ನೊಂದಿಗೆ ನೀವು ಕೇಳಬಹುದು. ಅದು sudarani.srinivas@gmail.com ಇರುತ್ತೆ. ನೀವು ನನಗೆ ಕ್ವಶನನ್ನು ಅಥವಾ ನಿಮಗಿರೋ ಡೌಟ್ಸನ್ನು ಕಳಿಸಿದ್ರೆ ಐ ಬಿ ಏಬಲ್ ಟು ಕ್ಲಾರಿಫೈ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪೇಷನ್ಸ್ ಆ್ಯಂಡ್ ಫಾರ್ ಹಿಯರಿಂಗ್ ದಿ ಟಾಪಿಕ್ಸ್ ಆಫ್ ದಿ ಫಸ್ಟ್ ಚಾಪ್ಟರ್. ನಾನು ನಿಮಗೆಲ್ಲರಿಗೂ ಕೂಡ
ಬಹಳ ತಾಳ್ಮೆಯಿಂದ ಎಲ್ಲವನ್ನೂ ಗಮನಿಸಿದ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಮತ್ತು ಎಲ್ಲಾದರೂ ಒಂದು ನಿಮಗೆ ಅನುಮಾನಗಳು ಇದ್ದರೆ ಎನಿ ಟೈಮ್ ಯು ಕ್ಯಾನ್ ರೈಟ್ ಟು ಮೈ ಮೇಲ್ ಅಡ್ರೆಸ್, ನನ್ನ ಮೇಲ್ ಅಡ್ರೆಸ್ಗೆ ಕಳಿಸಿ. ಇನ್ನಷ್ಟು ಚಾಪ್ಟರ್ಸನ್ನು ಕವರ್ ಮಾಡೋಕ್ಕೆ ಐ ಫೀಲ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಎಜುಕೇಷನ್ ಫಾರ್ ಗಿವಿಂಗ್ ಮಿ ಎ ಚಾನ್ಸ್ ಟು ಶೇರ್ ದಿಸ್. ನಮ್ಮ ಇಲಾಖೆ, ಕಾಲೇಜು ಶಿಕ್ಷಣ ಇಲಾಖೆಗೂ ಕೂಡ ನಾನು ವಂದಿಸ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಕಮಿಷನರ್ ಪ್ರದೀಪ್ ಪ್ರಭಾಕರ್ ಸರ್ ಅವರ ಐಡಿಯಾ ಇದು. I thank our respected Commissioner Pradeep Prabhakar sir for giving us an opportunity to share all this our ideas to you people directly. ನಮ್ಮ ವಿದ್ಯಾರ್ಥಿಗಳಿಗೆ, BA ವಿದ್ಯಾರ್ಥಿಗಳಿಗೆ ನೇರವಾಗಿ ನಾವು ಪಾಠವನ್ನು ಈ ಕೋವಿಡ್ ಸಂದರ್ಭದಲ್ಲಿ ಈ ಮೂಲಕವಾದರೂ ನಿಮಗೆ ತಲುಪೋದಕ್ಕೆ ನಮಗೆ ಈ ಒಂದು ರೀತಿಯಾದಂಥ ಅವಕಾಶ ಮಾಡಿಕೊಟ್ಟ ನಮ್ಮ ಇಲಾಖೆಯ ಮಾನ್ಯ ಆಯುಕ್ತರು ಪ್ರದೀಪ್ ಪ್ರಭಾಕರ್ ಅವರಿಗೂ ಕೂಡ ನಾವು ವಂದಿಸ್ತಾ ಇದ್ದೀವಿ. ಸೊ ನಿಮ್ಗೇನೇ ಸಮಸ್ಯೆ, ನಿಮ್ಗೇನೇ ಅನುಮಾನಗಳಿದ್ರು ಯು ಕ್ಯಾನ್ ರೈಟ್ ಡೌನ್ ಟು ಮೈ ಮೇಲ್ ಅಡ್ರೆಸ್ ಸುಧಾರಾಣಿ ಶ್ರೀನಿವಾಸ SUDHARANISRINIVASA, ಆಲ್ ಸ್ಮಾಲ್ ಲೆಟರ್ಸ್, ಎಲ್ಲ ಸ್ಮಾಲ್ ಲೆಟರ್ಸಲ್ಲಿ ಬರೆದು at gmail.com ಅಂತ ಹಾಕಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್ ಫಾರ್ ಯು ಪೀಪಲ್ ಆ್ಯಂಡ್ ಐ ಹೋಪ್ I have done my justice. Thank you.